ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಒಂದು ಹೊಸ ಟಾಪಿಕ್ನ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಗುಡ್ ಟಚ್ ಅಂದರೆ ಯಾವುದು, ಬ್ಯಾಡ್ ಟಚ್ ಅಂದರೆ ಯಾವುದು, ಇದ್ರ ಬಗ್ಗೆ ನೀವು ಮಕ್ಕಳಿಗೆ ನೀವು ಹೇಳ್ಕೊಡ್ಲೇಬೇಕು. ಏಕೆಂದರೆ ಹೊರಗಿನ ಪರಿಸರ ಅಷ್ಟೊಂದು ಸರಿಯಾಗಿ ಇಲ್ಲ, ಹಾಗಾಗಿ ನೀವು ಮನೇಲಿ ಹೇಳ್ಕೊಡ್ಲೇಬೇಕು. ಸೊ ಇಲ್ಲ ಅಲ್ಲೇ ಶಿಕ್ಷಕರು ಹೇಳ್ತಾರೆ, ಅಲ್ಲೇ ಕ್ಲಾಸಲ್ಲೆಲ್ಲ ಹೇಳ್ತಾರೆ ಅಂತ ಅವ್ರ ಮೇಲೆ ಎಲ್ಲ ಜವಾಬ್ದಾರಿನ ಬಿಟ್ಬಿಟ್ಟು ಕೂತ್ಕೋಬೇಡಿ. ನೀವು ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಮೊದಲ ಶಿಕ್ಷಕನೇ ತಾಯಿ ಆಗಿರ್ತಾಳೆ. ಸೊ ಹಂಗಾಗಿ ನೀವು ಮಕ್ಕಳಿಗೆ ಈ ಗುಡ್ ಟಚ್ ಅಂದರೆ ಯಾವುದು, ಬ್ಯಾಡ್ ಟಚ್ ಅಂದರೆ ಯಾವುದು ಅಂತ ಕಂಪಲ್ಸರಿ ನೀವು ಹೇಳ್ಕೊಡ್ಲೇಬೇಕು. ಸೊ ಪ್ರತಿಯೊಬ್ಬ ತಾಯಿಯು ಮೊದಲು ಮಾಡಬೇಕಾದದ್ದು ಕೆಲಸ. ಯಾಕಂದರೆ ಹೊರಗಿನ ಪ್ರಪಂಚ ಫುಲ್ ಹಾಳಾಗಿ ಹೋಗಿದ್ದೆ. ಇತ್ತೀಚೆಗಂತೂ ಯಾವ ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನಂತ ಗೊತ್ತಾಗಲ್ಲ. ಸೊ ಇವನ್ ಶಿಕ್ಷಕರಿರ್ಬೋದು ಸ್ಕೂಲಲ್ಲಿ ಅಥವಾ ಔಟ್ಸೈಡ್ ಇರ್ಬೋದು, ಯಾರೇ ಆಗಲಿ ಯಾರಿಂದ ಯಾವ ರೀತಿ ಹುಷಾರಾಗಿರ್ಬೇಕು ಅಂತ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಲೇಬೇಕು. ಇವನ್ ನಿಮ್ಮ ಮಗು 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ